ಶರಣ್ ರೀ ನಮ್ಮ ಸಹಕಾರ ಮಂದಿಗೆ. ಹೌದು, ಇಲ್ಲಿ ಕ್ಯಾರೆಕ್ಟರ್ಗಳು ಸ್ವಲ್ಪ ಚೇಂಜ್ ಆಗ್ಯಾವು. ಕಾರಣ ಏನಂದ್ರೆ ನಂಗೆ ಗೊತ್ತಿಲ್ಲ ಆ್ಯಪ್ ಏನು ಪ್ರಾಬ್ಲಮ್ ಆಗೈತಿ ಅಂತ. ನಾನು ಕ್ಯಾರೆಕ್ಟರ್ ಒಂದೊಂದು ಸೆಲೆಕ್ಟ್ ಮಾಡಿದಾಗೂ ಬ್ಯಾಕ್ ಹೋಗ್ತಾ ಐತೆ. ನಂಗೆ ಗೊತ್ತಿಲ್ಲ, ನಾವು ಅಮೌಂಟ್ ಪೇ ಮಾಡಿ ತೊಗೊಂಡಿರೋದು ಆ್ಯಪು, ಆದ್ರೂ ಸಹಕಾರ ಮಾಡ್ತಾ ಇಲ್ಲ. ಅದಕ್ಕೇ ಆ ಕ್ಯಾರೆಕ್ಟರ್ನ ಬಿಟ್ಟು ಬೇರೆ ಕ್ಯಾರೆಕ್ಟರ್ನ ತೊಗೊಂಡಿನಿ. ಇನ್ಮೇಲೆ ಇದೇ ಕ್ಯಾರೆಕ್ಟರ್ ಕಂಟಿನ್ಯೂ ಮಾಡ್ತೇನೆ. ದಯವಿಟ್ಟು ಕ್ಷಮಿಸಿ, ಕ್ಯಾರೆಕ್ಟರ್ಗಳು ಒಂಚೂರು ಚೇಂಜ್ ಆಗಿದ್ದಾವೆ. ಪ್ರವೀಣ, ಪ್ರಕಾಶ ಹೋದ್ನೇನು ಆಫೀಸಿಗೆ? ಅಪ್ಪ ಅದೇನೋ ಪ್ರಾಬ್ಲಮ್ ಆಗೈತಂತ. ಆಕೆ ಎದ್ದಾಳಲ್ಲ ಅಣ್ಣನ ಹೆಂಡತಿ, ಅವರಪ್ಪ ಏನೋ ಫೋನ್ ಮಾಡಿ ಏನೇನೋ ಒಟ್ಟು ಏನೋ ನಿಮ್ಗೆ ಹಂಗಿಲ್ಲನೋ ಕೇರ್ ಇಲ್ಲೇನೋ ಅಂತೇನೋ ಹೇಳಿದ್ರಂತ. ಅದಕ್ಕೆ ಅಣ್ಣ ಟೆನ್ಷನ್ ಮಾಡ್ಕೊಂಡು ಊರಿಗೆ ಹೋಗ್ಯಾನ ಕರ್ಕೊಂಬರಕ. ಹೌದಾ? ನನಗೇನು ಹೇಳಿಲ್ಲಲ್ಲ ಮತ್ತಿದ್ದ. ನಾನು ಫೋನ್ ಮಾಡ್ತಿದ್ದೆ ಅವ್ರಪ್ಪಗ. ಅದೇನೋ ಹೇಳ್ತಾರಲ್ಲ, ನಾನು ಅವ್ರ ಅಪ್ಪನಾಗ್ಲಿ ಅವ್ರ ಅವನಾಗ್ಲಿ ನೋಡಿ ತೊಗೊಂಡಿಲ್ಲ ಆ ಮನೆಯಿಂದ ಕನ್ಯೆನ. ಹಾಳಾಗಿ ಹೋಗ್ಲಿ ಅಂತ ತೊಗೊಂಡಿದ್ದು. ನಾನು ಭಾಳ ವರ್ಷದಿಂದ ನಂದು ಮತ್ತು ಮಲ್ಲಣ್ಣಂದು ಏನೈತಲ್ಲ ಆ ಬಾಂಧವ್ಯದಿಂದ ತೊಗೊಂಡಿರೋದು. ಏನಂತ ತಂದು ಭಾಳ ಆತಲ್ಲ ತಂದು. ಅಯ್ಯೋ ಇಲ್ಲ ರೀ, ಅದೇನೇನೋ ಮಾತಾಡಿದ್ನಂತ ಭಾಳ ಬೇಜಾರು ಮಾಡ್ಕೊಂಡು ಮತ್ತೆ ಇನ್ನೇನು ಮಾಡೋದು ಬಿಡು ಅಂಥೇಳಿ ನಾನು ಹೋಗಿ ಕರ್ಕೊಂಬರ್ತೀನಿ ಅಂತ ಹೋದ. ಅಲ್ಲವಾ, ಮೊದಲೇ ಅವಂಗ ಕೇಂದ್ರ ಇಷ್ಟ ಇರಲಿಲ್ಲ, ಅದ್ರಾಗ ಬೇರೆ ಇದು ಬೇರೆ. ಸರಿ ಬಿಡು, ನಂಗೆ ಬೇಡ ಆಕೆ ಕಿರಿಕಿರಿ. ಆಕೆ ನಂಗೆ ಬರೋದ ಇಷ್ಟ ಇಲ್ಲ ಮನೆಗೆ. ಅದು ಏನು ಮಾಡಬೇಕು, ಸೊಸಿ ಅಂತ ಮಾಡ್ಕೊಂಡ್ಬಿಟ್ಟಿವಿ, ಮಾಡ್ಕೋಬೇಕಷ್ಟೆ. ಅಂದಂಗೆ ಈಗ ಅವಿಗೆ ಮತ್ತೆ ನೋಡಕ್ಕೆ ಬರ್ತಾರಂದ್ರಲ್ಲ, ಏನಾಗ್ತದ ಪವಿತ್ರಂದು? ನಾನು ಅದೇ ಅಂದೆ ಬ್ರೋಕರ್ಗೆ, ಯಾಕವರು ಬರ್ತೀನಿ ಅಂತ ಬರ್ಲಿಲ್ಲಲ್ಲ ಅಂತ ಹೇಳಿ. ಹಾಂ, ಯಾಕಂತ? ಏನೋ ಚಲೋ ದಿನ ಇಲ್ಲ ಆಷಾಢ ಮಾಸ ಅನ್ನೋದೇನೋ ಅಂದ್ರು. ನಾವು ಈಗ ಶ್ರಾವಣ ಮಾಸದಾಗ ಬರ್ತೀವಿ ನೋಡಕ, ಶ್ರಾವಣ ಮಾಸ ಚಲೋ ಆಗ್ಲಿ ಅಂದ್ರಂತ. ಅಲ್ಲಪ್ಪ, ಶ್ರಾವಣ ಮಾಸ ಅನ್ನಕ್ಕೆ ಈಗ ಮದ್ವಿನೇ ಮಾಡಕತ್ತಾರ. ಎಷ್ಟೋ ಮದುವೆ ಆಗ್ಯಾವ ಈಗ. ಅವ್ರೊಂದು ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮ್ಲಿ ಅಂತಪ್ಪ, ಅವ್ರು ಇಂಥವೆಲ್ಲ ಭಾಳ ನಂಬ್ತಾರ. ಮತ್ತು ನಾವು ಬಲವಂತ ಮಾಡೋಕೆ ಆಗಂಗಿಲ್ಲ. ಸರಿ ಆಯಿತು, ನಿಮ್ಮ ಇಷ್ಟ ಅಂತೇಳಿ ಸುಮ್ಮನಾದಿನ. ಆಯ್ತಪ್ಪ, ಸರಿ. ಅವ್ರಿಗೆ ಯಾವಾಗ ಬೇಕೋ ನೋಡ್ರಿ, ಬಂದು ನೋಡ್ಕೊಂಡು ಹೋಗಕ್ಕೆ ಹೇಳ್ರಿ. ನಾನು ವಿಡಿಯೋ ಮಾಡತ್ತೇನೆ ರೀ. ಕರೆಂಟ್ ಹೋಗ್ಬಿಟ್ಟೈತೆ ನಮ್ಮ ಊರಾಗ, ಮಳೆ ಬಂತಂತ ಹೇಳಿ. ನಾನು ನೆಲಕ್ಕೆ ಅದು ಕೋನ್ ಬರುತ್ತಲ್ಲ, ಮಾಸ್ಕಿಟೋದು ಅದು ಹಚ್ಚಿಟ್ಟಿನಿ. ನೆಲದ ಮೇಲೆ ಹಲ್ಲಿ ಓಡಾಡಕತ್ತೈತಿ. ಅದೇನು ತಿಳ್ಕೊಂಡೈತಿ ಹಲ್ಲಿ, ಏನದು ಮಾಸ್ಕಿಟೋ ಕಾಯಿಲ್ನ ಹುಳ ಅಂದ್ಕೊಂಡು ಹೋಗಿ ಟಚ್ ಮಾಡಿ ಬಾಯಿ ಸುಟ್ಕೊಂಡ್ಬಿಡ್ತು. ಬಟ್ ಫೋಟೋ ತಗೋಬೇಕನ್ನೋದ್ರಾಗ ಸುಟ್ಕೊಂಡು ಓಡೋಗ್ಬಿಡ್ತು. ನಾನು ಜಸ್ಟ್ ನೋಡೋಕ್ಕೂ ಅದು ಸುಟ್ಕೊಂಡು ಹೆಂಗೆ ಓಡೋತಂದರೆ ಸೌಂಡ್ ಮಾಡ್ತು ಚಿಕ್ ಅಂತೇಳಿ. ಅದು ನಾನು ಮಾಡೋಕ್ಕೂ ಆಗಲ್ಲ, ಅಷ್ಟು ಕಮ್ಮಿ ಸೌಂಡ್. ಕರೆಂಟ್ ಹೋಗಿರೋದು ಫುಲ್ಲು ಸೈಲೆಂಟ್ ಐತಲ್ಲ, ಗೊತ್ತಾಯ್ತು ನಂಗೆ. ನೋಡಿದರೆ ಈ ಥರ ಮಾಡ್ಕೊಂಡೈತೆ ಅಲ್ಲಿ, ಈಗ ಒಳಗೆ ಹೋಗೈತಿ. ಯಪ್ಪ ಏನು ಅಲ್ಲಿನೋ. ಅತ್ತಿಯರ, ಮಾವರೇ, ಆರಾಮದಿರಿ? ಪ್ರವೀಣ್ ಅವರೇ, ಆರಾಮದಿರಿ? ಹಾಂ, ನಾವೆಲ್ಲ ಆರಾಮದಿವವ. ಅಲ್ಲವಾ, ನೀನೇನು ತಿಳ್ಕೊಂಡು ನಿಂತೀನಿ ನಾನು? ನಿನ್ನನ್ನೇನು ನೀ ತಿಳ್ಕೊಂಡು ಹೇಳು ಫಸ್ಟ್ ನನಗೆ. ಯಾಕ್ರಿ ತೀರ, ಏನಾತ್ರಿ? ಇನ್ನೇನಾಗಬೇಕು? ಅಲ್ಲ, ನಿಮ್ಮಪ್ಪ ಯಾರು ಅಂತ? ನಿಮ್ಮಪ್ಪ ಯಾರು? ನನ್ನ ಮಗ ಬೈಯಕ್ಕೆ ನಿಮ್ಮಪ್ಪ ಯಾರು? ಅತ್ತಿಯರ, ನಮ್ಮಪ್ಪ ಇವ್ರಿಗೆ ಬೈದಿಲ್ರಿ. ಏನು ಬೈದಿಲ್ಲ? ನನ್ನ ಮಗ ಎಷ್ಟು ಬೇಜಾರು ಮಾಡ್ಕೊಂಡಾನ ಅಂತ ಹೇಳಿ ನಮಗೆ ಗೊತ್ತೈತಿ. ನಮಗೂ ವಿಷಯ ಹೇಳಾರ್ದಂಗ ಅವ್ರ ಅಪ್ಪಗೂ ಹೇಳಿಲ್ಲ, ನನಗೂ ಹೇಳಿಲ್ಲ. ಹಂಗ ನೀನು ಕರ್ಕೊಂಬರಕ್ಕೆ ಓಡೋಗ್ಯಾನ ಅಂದ್ರೆ ತಿಳ್ಕೊ. ನೀನು ಏನು ತಿಳ್ಕೊಂಡಿ ನೀನು? ಸರಿ, ನನ್ನ ಮಗ ಇಲ್ಲದನ? ಅತ್ತಿರ, ನಾ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳ್ರಿ. ಕರಿಯಕ್ಕೆ ಬಂದಿದ್ದು ನಿಜ. ನಂಗೆ ಕೆಲಸದವು, ಕ್ಲೈಂಟ್ ಆಫೀಸ್ನಾಗ ಅದಾರ, ನನ್ನ ತಮ್ಮಗೆ ಹೇಳಿ ಬಂದೀನಿ ಅಂತ ಹೇಳೋದ್ರು. ಇಲ್ಲಿ ನೋಡಿದ್ರು ಪ್ರವೀಣ್ ಅವ್ರು ಇಲ್ಲೇ ಅದಾರ. ಹೌದಾ ಪ್ರವೀಣ? ಹಾಂ ಮಮ್ಮಿ, ಅಣ್ಣ ನನಗೆ ಹೇಳ್ದ ಈ ಥರ ಕ್ಲೈಂಟ್ ಅದಾರ, ಸ್ವಲ್ಪ ನೋಡ್ಕೋತೀರ, ನಾ ಹೋಗಿ ಬರ್ತೀನಿ ಅಂತಂದು ಹೇಳಿ. ಮತ್ತು ಕ್ಲೈಂಟ್ ಹೋದ್ರು ನಾ ಬಂದೆ. ಬಹುಶಃ ಅಣ್ಣ ಆಫೀಸ್ಗೆ ಹೋಗಿರ್ಬೇಕೀಗ, ಬರ್ತಾನೆ. ಮತ್ತೆ ಈಗ ಹೆಂಗೆ ಒಬ್ಬಕ್ಕೆ ಬಂದು ನೀನು? ಅಷ್ಟು ಗೊತ್ತಾಗಲ್ಲ ನಿಮ್ಮ ಅಪ್ಪಗೆ ಕರ್ಕೊಂಬಂದು ಕಳಿಸ್ಬೇಕಂತ ಹೇಳಿ? ಅತ್ತಿಯರ, ಅದು ಪದ್ಧತಿ ಅಂತಿರುತ್ತಲ್ರಿ, ಅದಕ್ಕೆ ಹೇಳಿದ್ರು. ಈಗಾದರೂ ನಾನೇನು ಇವ್ರ ಜೊತೆ ಬಂದಿಲ್ರಿ. ಡ್ರೈವರ್ನ ಕಳಿಸಿ ಕಾರ್ ಕಳಿಸಿದ್ರು, ಕಾರ್ನಾಗ ಬಂದೇನ. ಎಟ್ಲೀಸ್ಟ್ ಕಾರ್ನಾಗರ ಬಂದಲ್ಲ, ಅದೃಷ್ಟ ನಿಂದು. ನಾವೆಲ್ಲ ಮದುವೆದಾಗ ನಮಗೆ ಬಂಡಿ ಒಳಗೆ ಕರ್ಕೊಂಬರ್ತಿದ್ರು. ಅದೃಷ್ಟ, ಎಲ್ಲ ಅದೃಷ್ಟನೂ ನಿನಗೈತಿ. ಸರಿ, ಬಂದಿಯಲ್ಲ, ಹೋಗು. ಆಮೇಲೆ ಮೇಲೆ 2 ಕೋಣಿ ಇದಾವಲ್ಲ, ಅಂದರೆ ನಾವೀಗ ಹೊಸ ಮನೆಗೆ ಬಂದಮೇಲೆಲ್ಲ ಚೇಂಜ್ ಮಾಡೀವಿ. ಅವಂಗೇನೋ ಸ್ವಲ್ಪ ಪ್ರೈವೇಸಿ ಬೇಕಂತ ಮೇಲೆ ಒಂದೊಂದು ಕೋಣೆ ಐತಿ. ಅಲ್ಲಿ ನೀನು ಲಗೇಜ್ ಎಲ್ಲ ಇಟ್ಕೋಬೇಡ. ನೀನು ಕೆಳಗಿಲ್ಲಿ ಸಪ್ರೇಟ್ ಒಂದು ಕೋಣೆ ಐತಿ ನೋಡು, ನೀ ಆದಷ್ಟು ಅಲ್ಲೇ ಇರು. ಅರ್ಥ ಆಯ್ತಾ ನಾ ಹೇಳಿದ್ದು? ಅತ್ತೀರ, ನಾನು ಇವರು ಒಂದ ಕೋಣೆಗೆ ಇರಬಾರ್ದ?
ಅಲ್ಲ ಅವಂಗ ಅದೆಲ್ಲ ಇಷ್ಟ ಆಗಲ್ಲ, ಅವಂಗ ಭಾಳ ಪ್ರೈವಸಿ ಭಾಳ ಕೇಳ್ತಾನದ. ಅದಕ್ಕೆ ನೀ ಏನು ಮಾಡು, ನಿನ್ನ ಬಟ್ಟೆ ಗಿಟ್ಟಿ ಎಲ್ಲ ಅಲ್ಲೆಲ್ಲ ಕಬೋರ್ಡ್ ಒಂದೇ ಐತಿ ಮೇಲೆ ರೂಮ್ನಾಗ, ನಿನ್ಗೆ ಇಲ್ಲಿ ಕಬೋರ್ಡ್ ಎಲ್ಲ ಐತಿ, ಇಲ್ಲಿ ಇಟ್ಕೋ. ಊಟಕ್ಕೆ ಅದಕ್ಕೆ ಇದಕ್ಕೆ ನಿಮ್ಮ ಮಲಗಕ್ಕೆಲ್ಲ ನಿಮ್ಮ ಮೇಲೆ ಹೋಗ್ಬೇಕಿದ್ರ, ಆದ್ರೆ ಅಲ್ಲೇ ನೀನು ಪರ್ಮನೆಂಟಾಗಿ ಇರೋಕ್ಕಾಗಲ್ಲ, ನಿನ್ನ ಕೋಣೆ ಬೇರೆ. ಸರಿ ಆತ್ರಿ ರೀ. ಅಷ್ಟೊಂದು ಆಟಾಡೋಕೆ ಫ್ಯಾಮ್ಲಿಗೆಲ್ಲ ನನ್ನ ಮಗಳು ಸೂಟ್ ಆಗಲ್ಲ ರೀ. ನನಗೆ ಯಾಕೋ ಈ ಸಂಬಂಧನೇ ಬೇಡವೇನೋ ಅಂತ ನನಗೇನು ಅನ್ಸುತ್ತೆ ಗೊತ್ತಾನೋ, ಯೂನಿವರ್ಸ್ ಹೇಳಕತ್ತೈತಿ ಈ ಸಂಬಂಧ ನಿಮ್ಗೆ ಸೂಟ್ ಆಗಲ್ಲ, ಅದಕ್ಕೆ ಮುಂದಕ್ಕೆ ಹಾಕಕತ್ತೈತಿ. ಬೇರೆ ಸಂಬಂಧ ನೋಡೋಕೆ ಹೇಳ್ಬಿಡ್ರಿ ಬ್ರೋಕರ್ಗೆ, ಇಲ್ಲಾಂದ್ರೆ ಬ್ರೋಕರ್ನೇ ಚೇಂಜ್ ಮಾಡಿಬಿಡ್ರಿ. ಆ ಬ್ರೋಕರ್ ತೋರ್ಸೋವೆಲ್ಲ ಇಂಥವ ಅನ್ಸುತ್ತೆ ನನಗೆ ನಿಜವಾಗ್ಲು. ಸರಿ ಸರಿ, ನೀ ಅದ್ರದ್ದೆಲ್ಲ ತಲೆ ಕೆಸ್ಕೊಬೇಡ, ನಾ ಎಲ್ಲ ಹೇಳ್ತೀನಿ. ನನ್ನ ಸ್ವಲ್ಪ ಕೆಲಸ ಐತಿ, ನಾನು ಆಫೀಸ್ ಕಡೆ ಹೋಗಿ ಬರ್ತೀನಿ. ಏನು? ಹಾಂ ಸರಿ ರೀ, ಹಾಗೆ ಮಾಡಿ ಹೋಗಿ ಬರ್ರಿ. ಅವ್ವ, ಕಾವೇರಿನೂ ಕರಿಯಕ್ಕೆ ಬರ್ತೀನಿ ಅಂತಂದಾಳ. ನಾನು ಇವತ್ತೊಂದಿನ ಅಲ್ಲೇ ಇದ್ದು ನಾಳೆ ಆಕಿನ ಕರ್ಕೊಂಡು ಬರ್ತೀನಮ್ಮ. ಭಾಳ ದಿನ ಆಗೈತಿ ಬಂದೇ ಇಲ್ಲ, ಬರ್ರಿ ಅಂತ ಹೇಳಕತ್ತಾಳ. ಹಾಗಾಗಿ ನಾ ಹೋಗಿ ಬರ್ತೀನಿ. ಓಹ್ ಹೋಗಪ್ಪ ಹೋಗ್ಬಾ. ಪಾಪ ಮೊನ್ನೆ ಅವ್ರ ಕಾವೇರಿ ಅವ್ರ ತಾಯಿನೂ ಫೋನ್ ಮಾಡಿ ಎಷ್ಟೊತ್ತು ಮಾತಾಡಿದ್ರು ಗೊತ್ತಾನೆ. ಏನು ರೀ ಬಂದೇ ಇಲ್ಲಲ್ಲ, ಆಮೇಲೆ ಕಿಟ್ಟಿ ಪಾರ್ಟಿ ಎಲ್ಲ ಮಾಡಿದ್ವಿ, ನೀವು ಚೀಟಿಗೆ ಯಾಕೆ ಬರಲಿಲ್ಲ, ಈ ಸರಿ ಎಲ್ಲ ಡ್ರಾ ಯಾರ್ಯಾರು ಮಾಡಿದ್ರು ಗೊತ್ತಾ, ಎಲ್ಲ ಮಾತಾಡಿದ್ರು. ಎಷ್ಟೊತ್ತು ಮಾತಾಡಿದ್ರು ಗೊತ್ತಾನೆ. ನಂಗೆ ಹೋಗೋಕ್ಕಾಗಲಿಲ್ಲ. ಛೇ, ಏನೇನೋ ಕೆಲಸದೊಳಗೆ. ಸರಿ ನೀವು ಕರ್ಕೊಂಬ, ಇವತ್ತೊಂದು ದಿನ ಅಲ್ಲೇ ಇರ್ತೀಯೇನ, ಇನ್ನೊಂದೆರಡು ದಿನ ಅಲ್ಲೇ ಇದ್ಬಿಟ್ಟು ಕರ್ಕೊಂಬ ಅಲ್ಲ ಆರಾಮಾಗಿ. ಏನೈತೆ ನಿಂದರ ಇಲ್ಲಿ, ನಿಮ್ಮ ಅಣ್ಣ ಮ್ಯಾನೇಜ್ ಮಾಡ್ಕೊತಾನ. ಸರಿ ಅವ್ವ, ಆಯಿತು, ಹಾಗೆ ಮಾಡ್ತೀನಿ. ಆಯ್ತಪ್ಪ ಹೋಗ್ಬಾ. ಅಯ್ಯ ಕತಿಯ, ಏನು ಈಗ ನಿನ್ನ ಲಗೇಜ್ ತಗೊಂಡು ಕ್ವಾಣಿಗನ್ನು ನಾನೇ ಕರ್ಕೊಂಡು ಹೋಗ್ಬೇಕಾ, ಅಥವಾ? ಇಲ್ಲ ಅತ್ತಿ, ನಾನೇ ಹೋಗ್ತೀನಿ. ಏನೋ ಮಾತಾಡ್ತಿದ್ರಲ್ಲ ನಿಂತ್ಕೊಂಡಷ್ಟ. ಓ, ಇಂಥವೆಲ್ಲ ನಿನಗೆ ಅಸಹ್ಯ ಚಾಳಿ ಬೇರೆ ಅದಾವೇನು? ಹಳ್ಳ್ಯಾಗ ಬೆಳೆದಿದ್ದಿ, ನಿನಗಂಕರು ಸೆನ್ಸೇ ಇಲ್ಲ. ಒಂದು ಯಾರಾದ್ರೂ ಏನಾದ್ರು ಮಾತಾಡಕತ್ತಾರಂದ್ರೆ ಅದಕ್ಕೆ ಅವ್ರಿಗೆ ಪ್ರೈವಸಿ ಕೊಡ್ಬೇಕನ್ನ ಗೊತ್ತಾಗಲ್ಲ ನಿನಗೆ. ನಿನಗೆ ಹೇಳೋ ವಿಷಯ ಆದ್ರೆ ನಿನಗೆ ನಾವೇ ಹೇಳಲ್ಲ ಕರೆದು. ಛೀ, ಏನು ಬಿಹೇವಿಯರಪ್ಪ ನಿಂದಂತೂ. ಛೇ, ಸಾರಿ ಅತ್ತಿ. ಆಯ್ತಮ್ಮ, ಒಳಗೆ ಹೋಗಮ್ಮ. ಅವ್ವ ಬಂದ್ಲನ ಕಿರಾದ? ಹಾಂ ಬಂದಾಳ ಒಳಗೆ ಈಗ ಜಸ್ಟ್ ಬಂದ್ಲ. ಚಲೋ ಕೆಲಸ ಮಾಡಿ ಹೇಳ. ಅಂತಾಕಿ ಜೊತೆಗೆ ನೀ ಎಲ್ಲ ಬಂದ್ರೆ ನಿಂದು ಮರ್ಯಾದೆ ಕಡಿಮೆನ ಆಗ್ತೈತಿ. ಓಣಾಗೆಲ್ಲ ಏನು ಅನ್ಕೋಬಾರ್ದು ನಮ್ಗಳ ಬಗ್ಗೆ. ಏನು ಅವರಪ್ಪ ಏನು ಮಾತಾಡ್ದ? ಅದ ದೊಡ್ಡದಾಗಿ ನಿಮ್ಗೆ ಗೊತ್ತಾಗಲ್ಲನು, ನಿಮ್ಗೆ ಕಾಮನ್ ಸೆನ್ಸ್ ಇಲ್ಲೇನು, ಕರ್ಕೊಂಡು ಹೋಗಬೇಕು, ಒಂದ್ಸರಿಯರ ಬಂದಿರೇನು, ಒಂದು ಫೋನು ಮಾಡಲ್ಲ, ಯಾಕೆ ಹಂಗೆ ಯಾಕೆ ಹಿಂಗೆ, ನಿಮ್ಗೇನು ಹೆಂಡತಿ ಬೇಡ ಹೇಳೋನು ಅಂತ ಇಷ್ಟುದ್ದ ಕೊರ್ದ. ನಾನು ಒಂದ ಮಾತು ಹೇಳಿದೆ, ನೋಡ್ರಿ ಅಂಕಲ್ ನಂಗೆ ಇಲ್ಲಿ ಕೆಲಸ ಇರ್ತಾವೆ, ನಾ ಬ್ಯುಸಿ ಇದ್ದೆ, ಹಂಗೆ ಫೋನ್ ಮಾಡಿಲ್ಲ. ರಾಧ ಫೋನ್ ಮಾಡಿದಾಗೆಲ್ಲ ಮಾತಾಡೀನಿ, ಈಗೇನು ನಾ ಬರಬೇಕಾ, ಬಂದು ಕರ್ಕೊಂಡು ಹೋಗ್ಬೇಕಾ ಅಂತ ಕೇಳಿದೆ. ಹ್ಞೂ ಬರಬೇಕು ಅಂದರು. ಹೋದ್ರಕ್ಕೆ ರೆಡಿನೇ ಇದ್ದಿದ್ದಿಲ್ಲ. ಅವ್ವ ಮನಿ ಹೆಂಗೈತು ಗೊತ್ತಾ, ನಮ್ಮ ಮನಿ ಟಾಯ್ಲೆಟ್ ಅಷ್ಟು ಅವ್ರ ಮನಿ ಐತವ. ನಿಜ, ನೀ ನಂಬಲ್ಲ. ನಂಗಲ್ಲಿ ಹೋಗ್ಬೇಕು, ಅವ್ರ ಮನೆಗೆ ಇರ್ಬೇಕು, ಒಂದು ನಿಮಿಷಕ್ಕೂ ಕೂರ್ಬೇಕು ಅನಿಸ್ಲಿಲ್ಲ. ಅದಕ್ಕೆ ನಾನು ಸ್ವಚ್ಛ ಹೇಳ್ಬಿಟ್ಟೆ. ನಂಗೆ ಕೆಲಸ ಏನು ಇರಲಿಲ್ಲ ಬಿಡು, ಕ್ಲೈಂಟ್ ಭೇಟಿಯಾಗಿ ಅದ್ರದ್ದೆಲ್ಲ ಮಾತಾಡಿ ಮುಗಿಸ್ಕೊಂಡು ಹೋಗಿದ್ದೆ. ಆದರೂ ಯಾಕೆ ಬೇಕು ನಂಗೆ ಟಾಯ್ಲೆಟ್ ಥರ ಇರೋ ರೂಮ್, ಕಂಜೆಸ್ಟೆಡ್ ರೂಮ್ನಾಗ ನಂಗೆ ಇರೋಕ್ಕಾಗಲಿಲ್ಲ. ಆಮೇಲೆ ಎಲ್ಲ ಕಡೆ ಸಗಣಿ ವಾಸನೆ, ಡಿಸ್ಕಸ್ಟಿಂಗ್ ನನಗೆ. ಅದಕ್ಕವ ನಂಗೆ ಅಕ್ಕಿನಲ್ಲೇ ಬಿಟ್ಟು ನಾ ಬಂದ್ಬಿಟ್ಟೆ. ನಂಗೆ ಡ್ರೈವರನ್ನ ಕಳಿಸ್ದೆ, ಬಂದ್ಲಲ್ಲ ಆಯಿತು. ಅವ್ವ ನಾ ಬ್ಯಾಡ ಅಂದ್ರು ತಲೆ ಕಟ್ಟಿ ಏನವ ನೀನು ಮೋಸ ನೋಡ್ತೀನ. ನೋಡಪ್ಪ, ಮದ್ವೆ ಆಗೈತಿ, ಹೆಂಗ ಅನುಸರಿಸ್ಕೊಂಡು ಹೋಗ್ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತು ಮಲ್ಲಣ್ಣರ ಸಂಬಂಧ ಮದುವೆ ಆದ್ವಾ, ಮಂತನ ಚಲೋ ಐತಿ, ನಮ್ಗೇನು ಬರ್ಬೇಕು ಎಲ್ಲ ಬಂದೈತಿ, ಅನುಸರಿಸ್ಕೊ. ಹೆಂಗೋ ಒಂದು ಮಗು ಮಾಡ್ಕೊ, ತಲೆ ಕೆಸ್ಕೋಬೇಡ. ಸರಿ ಆಯಿತು. ಅವ ನಾ ಹೇಳ್ದಂಗೆ ಮಾಡಿಲ್ಲ, ಆಕಿ ಕೆಳಗಲ್ ರೂಮ್ ಕೊಟ್ಟಿಲ್ಲ. ಅವ ಅವ್ರ ಮನೆಗೆ ಇದ್ದಿದ್ದು ಒಂದೊಂದು ರೂಮು ಡಿಸ್ಕಸ್ಟಿಂಗ್ ನಿಜವಾಗ್ಲು. ಅವ ಹಾಲು, ಟಾಯ್ಲೆಟ್ ಎಷ್ಟೈತಿ ನಮ್ಮದು ಅಷ್ಟೈತಿ. ಬಹುಶಃ ರೂಮ್ಗಳಿಲ್ಲ, ನಂಗೆ ಗೊತ್ತಿಲ್ಲ ಅದು ಯಾವ ಕರ್ದಾಗಿದ್ವು. ಓ, ನಾನಂತೂ ನನ್ನ ಕೈಯಲ್ಲಿ ಇರೋಕ್ಕಾಗಲಿಲ್ಲವ, ಬಂದ್ಬಿಟ್ಟೆ. ಹೌದಾ? ಚೀ 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 ಚೀ, ನಾವು ಮಲ್ಲಣ್ಣನ ಮಕ್ಕ ನೋಡಿ ಮದುವೆ ಆಗಲಿ ಮೋಸ ಹೋಗ್ಬಿಟ್ವಾ ಅಂತ. ನೋಡು, ನಿನ್ನ ಮಗ್ಗ ದೋಷ ಇರೋದು ಗೊತ್ತೈತಿ. ಏನು ಅವೆಲ್ಲ ಗೊತ್ತಿದ್ದೂ ಈಗ ಕನ್ಯೆ ಸಿಕ್ಕೈತಿ ಅಂದ್ರೆ ಈ ವಿಷಯನ ಯಾರಿಗೂ ಹೇಳ್ದಂಗೆ ಮುಚ್ಚಿಟ್ಟು ನಾವು ಸುಮ್ಮನೆ ಇರೋದು ಒಳ್ಳೇದು. ಗೊತ್ತಲ್ಲ ಏನು ಇಶ್ಯೂ ಐತೆ ಅಂತ ಹೇಳಿ. ಅದ ಒಂದ ಕಾರಣಕ್ಕಪ್ಪ ಈ ರಾಧನ ಮನೆ ಕರ್ಕೊಂಬಂದಿದ್ದು. ಆಕೆ ಹತ್ರ ನಾ ಮಾತಾಡ್ತೀನಿ. ಇವತ್ತಿಂದನ ತೋರಿಸ್ಕೊಳಕ್ಕೆ ಶುರು ಮಾಡ್ರಿ. ಒಂದು ಮಗು ಮಾಡ್ಕೊಂಡ್ಮೇಲೆ ಮುಂದೆ ಯೋಚನೆ ಮಾಡೋಣ ಏನು ಮಾಡ್ಬೇಕಂತ. ಸರಿ ಅವ್ವ, ಆಯಿತು, ಹಾಗೆ ಮಾಡಂತು. ಹಾಂ ಹಾಗೆ ಹೋಗಿ ಹತ್ರ ಮಾತಾಡಿ ಹೋಗು. ಮೇಲೆ ಮಾತಾಡಲಾರ್ದು ಹೋದೆ ಅಂದ್ರೆ ಮತ್ತೆ 108 ಪ್ರಶ್ನೆ. ಒಂದು ಮಗು ಆಗೋವರೆಗೂ ಆಕೆ ನಾವು ಅನುಸರಿಸ್ಕೊಂಡು ಹೋಗೋಕೆ ಬೇಕು, ತಿಳಿತಾ?
ನಮ್ಮ ಗುಟ್ಟು ಯಾವುದಕ್ಕೂ ರಟ್ಟಾಗಬಾರ್ದು. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು. ಮಾತಾಡ್ಸೆ ಹೋಗ್ತೀನಿ.